ಬರ್ಡೇ ಅಂದ್ರೆ ಬಲೂನ್ ಡೆಕೋರೇಷನ್ ಅಲ್ಲಿ ಹೇಳೋದಾದ್ರೆ ಮನೆಯಲ್ಲಿ ಒಂದು ಹಾಲ್ ಅಲ್ಲಿ ಬರ್ಡೇ ಹೇಗ್ ಮಾಡ್ಬೇಕು ಅನ್ನೋದನ್ನ ಹೇಳ್ಕೊಡ್ತೀವಿ. ನಿಮ್ ಫ್ಯಾಮಿಲಿನೋ ಇಲ್ಲ ಅಂದ್ರೆ ನಿಮ್ ಸರ್ಕಲ್ ಅಲ್ಲಿ ಫ್ರೆಂಡ್ ಸರ್ಕಲ್ ಅಲ್ಲಿ ಯಾರೋ ಒಬ್ರು ಹೇಳ್ತಾರೆ ನನ್ ಮಗನ್ ಬರ್ಡೇ ಇದೆ ಮನೇಲೆ ಹಾಲ್ ಅಲ್ಲೇ ಮಾಡ್ಬೇಕು ಅಂತ. ಒಂದು 8x8 ಮನೆ ಹಾಲ್ ಅಲ್ಲೇ ಹೇಗ್ ಬರ್ಡೇ ಮಾಡ್ಬೇಕು ಹೇಳ್ಕೊಡ್ತೀವಿ. ನಂಬರ್ 1. ನಂಬರ್ 2 ಹಾಲ್ ಆಯ್ತು, ಬೆಡ್ರೂಮ್ ಅಲ್ಲಿ ಹೇಗೆ ಒಂದು ಬರ್ಡೇ ಮಾಡ್ಬೇಕು ಅದನ್ನ ಹೇಳ್ಕೊಡ್ತೀವಿ. ನಂಬರ್ 2. ನಂಬರ್ 3 ನಮ್ ಟೆರೆಸ್ ಮೇಲೆ ಇದೆ ಜಾಗ, ಅಲ್ಲಿ ಮಾಡ್ಕೊಡ್ಬೋದಾ ಇವೆಂಟ್ ಅಂತ ಕೇಳ್ತಾರೆ. ಟೆರೆಸ್ ಮೇಲೆ ಹೇಗ್ ಮಾಡ್ಬೇಕು ಅದನ್ನ ಹೇಳ್ಕೊಡ್ತೀವಿ. ನಂಬರ್ 4 ನಿಮ್ ಪಾರ್ಕಿಂಗ್ ಲಾಟ್ ಇದೆ, ಆ ಪಾರ್ಕಿಂಗ್ ಲಾಟ್ ಅಲ್ಲೇ ಹೇಗ್ ಬಿಸ್ನೆಸ್ ಮಾಡ್ಬೇಕು. ನಾನಾದ್ರೆ ನೀವು ಆರ್ಡರ್ ಆದ್ರೆ ಹೇಗ್ ಮಾಡ್ತೀರಾ ಪಾರ್ಕಿಂಗ್ ಲಾಟ್ ಅಲ್ಲಿ, ಆ ಪಾರ್ಕಿಂಗ್ ಲಾಟ್ ಅಲ್ಲಿ ಹೇಗ್ ಮಾಡ್ಬೇಕು ಅದನ್ನ ಹೇಳ್ಕೊಡ್ತೀವಿ. 5th ಪಾಯಿಂಟ್, ಇವಾಗ ನೀವು ನಿಮ್ ಮಮ್ಮಿಗೋ ಇಲ್ಲ ಡ್ಯಾಡಿಗೋ ಇಲ್ಲ ಫಿಯಾನ್ಸಿಗೋ ಒಂದ್ ಕಾರ್ ಡಿಕ್ಕಿಲೇ ಸರ್ಪ್ರೈಸ್ ಮಾಡ್ಬೇಕು ಬರ್ಡೇ, ಅದು ಹೇಗ್ ಮಾಡ್ಬೇಕು ಅದನ್ನ ಹೇಳ್ಕೊಡ್ತೀವಿ. ನೆಕ್ಸ್ಟ್ ಒಂದ್ ಪಾರ್ಟಿ ಹಾಲಲ್ಲಿ ಹೇಗೆ ಬರ್ಡೇ ಮಾಡ್ಬೇಕು ಅದನ್ನ ಹೇಳ್ಕೊಡ್ತೀವಿ. ನಿಮ್ ಮನೆಯಲ್ಲೇ ಇಲ್ಲ ಎಲ್ಲಾದ್ರೂ ಒಂದ್ ಕಡೆ ಒಂದ್ ಪೂಲ್ ಇರುತ್ತೆ, ಆ ಪೂಲ್ ಅಲ್ಲಿ ಹೇಗ್ ಮಾಡ್ಬೇಕು ಬರ್ಡೇ ಅದನ್ನ ಹೇಳ್ಕೊಡ್ತೀವಿ. ಒಂದ್ ಲಾನ್ ಅಲ್ಲಿ ಹೇಗ್ ಬರ್ಡೇ ಮಾಡ್ಬೇಕು ಅದನ್ನ ಹೇಳ್ಕೊಡ್ತೀವಿ. ಅದಾದ್ಮೇಲೆ ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್, ನಿಮ್ ಫಿಯಾನ್ಸಿ ಇಲ್ಲ ಅಂದ್ರೆ ಯಾರಾದ್ರೂ ಒಂದು ಆರ್ಡರ್ ಕೇಳ್ತಾರೆ ಕ್ಯಾಂಡಲ್ ಲೈಟ್ ಡಿನ್ನರ್ ಸೆಟಪ್ ಮಾಡ್ಬೇಕು ಅಂತ, ಆ ಕ್ಯಾಂಡಲ್ ಲೈಟ್ ಡಿನ್ನರ್ ಸೆಟಪ್ ಹೇಗ್ ಮಾಡ್ಬೇಕು ಅದನ್ನ ಹೇಳ್ಕೊಡ್ತೀವಿ. ಸೊ ಇಷ್ಟು ನಿಮ್ಗೆ ಬಲೂನ್ ಅಲ್ಲಿ ಬಂದ್ಬಿಡುತ್ತೆ. ಇದಿಷ್ಟ ಆದ್ರೆ ಫ್ಲವರ್ ಅಲ್ಲಿ ಅಂತ ಅಂದ್ರೆ ವೆಡ್ಡಿಂಗ್ ಪಾರ್ಟ್ ಅಂತ ತಗೊಳ್ಳೋಣ. ಸೊ ಫಸ್ಟ್ ಎಂಗೇಜ್ಮೆಂಟ್ ಹೇಗ್ ಮಾಡ್ಬೇಕು ಅದನ್ನ ಹೇಳ್ಕೊಡ್ತೀವಿ. ಎಂಗೇಜ್ಮೆಂಟ್ ಆದ್ಮೇಲೆ ಹಳದಿ ಸೆಟಪ್ ಹೇಗ್ ಮಾಡ್ಬೇಕು, ಹಳದಿ ಆದ್ಮೇಲೆ ಒಂದ್ ಸೆಲ್ಫಿ ಬೂತ್ ಹೇಗ್ ಮಾಡ್ಬೇಕು,